ನಾವಿವತ್ತು ರೂಮಲ್ಲಿ ಒಂದು ಎಂಥದ್ದು ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ರು. ಅದೆಂತ ಅಲ್ಲ, ಅದು ಹೊಸ ರೆಸಿಪಿ. ಆದರೆ ಅದ್ರ ಪೌಡ್ರೆಲ್ಲ ಅಂಗಡಿಗೆಲ್ಲ ಸಿಗ್ತದೆ. ತರೋದು ಹಾಕೋದು ಟೊಮೆಟೊ ರೈಸ್. ನೋಡಿ, ಇವರು ಶ್ರೀಯುತ ನಾಗರಾಜ್ ಪಂಡಿತ್ ನೋಡಿ, ಅವರು ಹೇಳ್ಕೊಳ್ತಾರೆ. ಇವರು ಶೆಫ್ ಎಂ.ಜೆ. ನೀವು ನಮ್ಮ ಲಾಸ್ಟ್ ವ್ಲಾಗಲ್ಲಿ ಹೊಳೆ ಊಟದಲ್ಲಿ ಇವ್ರನ್ನೆಲ್ಲ ನೋಡಿದಿರಿ. ಭಾಳ ಅದ್ಭುತವಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಇವರು. 59 ರೆಡಿ ಮಾಡ್ತಾರೆ. ಕೈ ಕೊಯ್ಕೊಳ್ಳೋದಿಲ್ಲ ಅಲ್ವಾ? ನಿಮ್ಗೆ ಇನ್ನೊಂದು ಪ್ರತಿಭೆ ತೋರ್ಸೋದು ಇದು ನೋಡಿ. ಇದು ಎಲ್ಲ ಆದ್ಮೇಲೆ ತಿನ್ನಕ್ಕೆ ಕಾಯ್ತಾ ಇದ್ದಾಗ ಎಂಥದ ಇದು? ಈ ಥರ ಬಂದರೆ ಇವರು ಓಲಾ ಕಾರ್ಸ್ನ ಪ್ರತಿನಿಧಿ. ಬೈ ಬೆಟರ್, ಓನ್ ಬೆಟರ್, ಟ್ರೇಡ್ ಮಾರ್ಕ್. ಏನೇನು ಬೇಕು ಸರ್ ಈಗ? ಏನೇನು ತಗೊತಾ ಇದ್ದೀರಾ? ಒಂದು ಉಳ್ಳಾಗಡ್ಡೆ, ಟೊಮೆಟೊ, ಈರುಳ್ಳಿ, ಟೊಮೆಟೊ ಎರಡು ಸಾಕಾಯ್ತಾ? ಸಾಕಾಗಿದೆ. ಇದೆಲ್ಲ ಬಳಸ್ಬೇಕಲ್ಲ, ಇದೆಲ್ಲ ಕಡೆ ಹಿಂಗಾಗುತ್ತೆ. ಮಿಕ್ಸ್ ಮಾಡಿದ್ರೆ ಸಾಕಲ್ಲ. ಇವ್ರ ಮೇಲೆ ಪ್ರಯೋಗ ಮಾಡೋದು. ಟೊಮೆಟೊ ಚೆನ್ನಾಗಿದೆ. ತೊಳೆದಿದ್ದೀರಾ? ಇಲ್ಲ ತೊಳ್ಕೊಬೇಕು. ಓಕೆ, ನಾನು ತೊಳ್ಕೊಬರಲ್ಲ. ನಾವಂತೂ ತೊಳ್ಕೊಂಡು ಬಂದಾಯ್ತು ತರಕಾರಿನ. ಅಳತೆ ಅಂದ್ರೆ ಅಳತೆ. ಫುಲ್ ಹಸಿ ಇದ್ದಲ್ಲ, ಫುಲ್ ಹೋದ್ರೆ ಈ ಥರ ಮಾಡ್ಲಕ್ಕ ತಿಂಬಲತ್ತಲ್ಲ ಕಡೆಗೆ. ಸಂಜೆ ಕಡೆಗೆ ತಿನ್ನುವ ಹಾಕು. ಚೆನ್ನಾಗಿ ಮಾಡ್ತಾರೆ ನೋಡಿ ಮುಂಜಾನೆ ನೋಡಿ. ಏನೇನೇನು ನೋಡಿ ಗಾಯ್ಸ್, ಉಳ್ಳಾಗಡ್ಡೆ ಫುಲ್ ಇದೆ. ಕಾಣ್ತಾ ಇದ್ದಲ್ಲ ಇವತ್ತಿನ ಕಾಣಿಸ್ತು. ಹಿಂಗಿಡ್ಕ ನೋಡಿ ಗಾಯ್ಸ್, ಉಳ್ಳಾಗಡ್ಡೆ ಫುಲ್ ಇದೆ. ಇನ್ನ ಮ್ಯಾಜಿಕ್ ಮಾಡಿ ಹಾಫ್ ಮಾಡ್ತೀನಿ. ಶುಮ್ ನೋಡಿ ಗಾಯ್ಸ್. ಓಂ ರೀಂ ರಾಮ್ ಶುಮ್. ಹಂಗೆ ಅದನ್ನ ಆಲೂಗಡ್ಡೆ ಒಂಚೂರು 2 ಭಾಗ ಮಾಡಿ, ಆಲೂಗಡ್ಡೆ ಮಾಡಿ ಓಂ ರಾಮ್ ರೀಂ ಶುಮ್. ಇಲ್ಲ ಆಲೂಗಡ್ಡೆ ಈಗ ಬರಲ್ಲ, ಆಮೇಲೆ ಮಾಡ್ತೀನಿ. ಈಗ ಟೈಮ್ ಇಲ್ಲ. ರೆಡಿ ಆಗ್ತಾ ಇದೆ ಈಗ ನಮ್ಮ ಐಟಮ್ದು. ಗೀ ರೋಸ್ಟ್. ಸಂಜೆ ಅಂದ್ರೆ ಆ ಥರ ಒಂಥರ ಇವರು ಎಲ್ಲ ತುಪ್ಪದಲ್ಲೇ ಕೇಸಿ ಮನೆ ತುಪ್ಪದಲ್ಲೇ ಮಾಡೋದು. ನೋಡಿ, ತೇಜಸ್ ಅವ್ರು ಕೂಡ ಈಗ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅದ್ರ ಮಖ ಮಾತ್ರ ಇಡೀ ದಿವಸ ನಿದ್ರೆಗಣ್ಣೆ ಅದೇ. ತಂಪು ಗಾಳಿ ಬರ್ತಾ ಇದೆ. ಬ್ಯಾಡ್ದ, ಲಾಸ್ಟಿಗೆ ಒಂದೇ ಸಲ ಮಾಡೋಣ. ಫುಲ್ ಎಣ್ಣೆ ಮಾಡ್ಕೊಂಡು ಎಣ್ಣೆ ಜಾಸ್ತಿ ಎಣ್ಣೆ ತೆಗೆದಿಟ್ಕೊಂಡ್ರೆ ಜಾಸ್ತಿ ಬೇಡ. ಎಂತದು ಅದೊಂಥರ ಸ್ವಲ್ಪ ಕಷ್ಟ ಬೇಕು. ಫುಲ್ ಬೇಕು ಅದನ್ನ ಇಷ್ಟೆಲ್ಲ ಸಾಲದ್ದು. ಮತ್ತೆ ಇದರಲ್ಲಿ ಹಂಗೆ ಸ್ವಲ್ಪ ಜಾಸ್ತಿ ಆಗ್ತದೆ. 2 ಜನ ಕೊಡಿದ್ವಿ ಸ್ವಲ್ಪ ಕಡಿಬೇಕಾದ್ರೆ ಮತ್ತೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಹಂಗೆ ದೊಡ್ಡ ಮಾಡ್ಕೊಂಡ್ರೆ ಅಷ್ಟು ಹಾಕಬೇಕು.
ಉದುರ್ಸೋಣ ಇನ್ನೊಂದು ಸ್ವಲ್ಪ ಉದುರ್ಸ ಮೇಲೆ ಹಾಕ ಬೇಯ್ತೋಳ ಸ್ವಲ್ಪ ಮ್ಯಾಲಿಂದ ಇದಕ್ಕೆ ಫ್ಲೇವರ್ ಬಂದ್ರೆ ನೀ ಇಲ್ಲಿ ಕೈ ಮುದುರ್ತಾ ಇದ್ದೆ ತೇಜ್ ಮೊಬೈಲ್ ಹಿಂಗೆ ಮಾಡ್ತಾ ಸಾಕಾ ಸಾಕು ಮನೆಯಿಂದ ಇದನ್ನು ತರಬೇಕಾಯ್ತು ಅಂತ ನೆನಪಾಯ್ತು ಎಣ್ಣೆ ಕಸೂರಿ ಮೆಚ್ಚಿ ತಗೋಬೇಕಾಯ್ತು ಕುಕ್ಕರ್ಗೆ ಹಾಕಿ ಇಟ್ಟಾಯ್ತು ನಿಮಗೆ ಸೀಟಿ ಆಗೋ ತನಕ ನಾವು ಕಾಯುವ ಏನಂತೀರಿ ಗಾಯ್ಸ್ ಎಸ್ ಓಕೆ ಏನಂತೀರಿ ನಾಗರಾಜ್ ಅವರೇ ಓಕೆ ಓಕೆ ಇವ್ರೇನಂತಾರೆ ಶೆಫ್ ಓಕೆ ಮಾಡೋಣ ಇವ್ರೇನಂತಾರೆ ಅಲೆಕ್ಸಾ ಅಲೆಕ್ಸಾ ಕಣ್ಣೋಡ್ ಕಣ್ಣುದೆ ಸೀಟಿ ಹಾಕುವ ಕುಕ್ಕರು ಬಂದ್ ಮಾಡು 3 ಸೀಟಿ ಆಗಿದೆ ಕುಕ್ಕರ್ ಬಂದ್ ಮಾಡಾಗಿದೆ ಇಲ್ಲಿ ಒಂದು ಮಜ್ಜಿಗೆ ಕುಡಿಲಿಕ್ಕೆ ರೆಡಿ ಆಗ್ತದೆ ಈ ಕಡೆ ಟೊಮೆಟೊ ಬಾತ್ ರೆಡಿ ಆಗಿರೋಳಗೆ ಈ ಕಡೆ ಒಂದು ಒಳ್ಳೆ ಅದು ಮಜ್ಜಿಗೆ ರೆಡಿ ಆಯ್ತು ಕುಡಿಯಕ್ಕೆ ಮಾತ್ರ ಟೇಸ್ಟ್ ನೋಡಿದ್ದಾರೆ ಅವ್ರು ಹೆಂಗಾಗಿದೆ ಸೂಪರ್ ನೆಕ್ಸ್ಟ್ ಲೆವೆಲ್ ಆಗಿದೆ ಇದು ನಂಗೆ ಎಂತ ಹೇಳ್ತಾರೆ ಡಿಸ್ಟ್ರೆನ್ಸ್ ಆಗಿದೆ ಸಕ್ಕತ್ತಾಗಿ ಮಸಾಲ ಮಜ್ಜಿಗೆ ಇದು ಕುಡಿಲಿಕ್ಕೆ ಉಣ್ಲಿಕ್ಕೆ ಕುಕ್ಕರಲ್ಲಿ ನೀವು ರೆಡಿ ಆಗಬೇಕು ವಿತ್ ಐಸ್ ಕ್ಯೂಬು ಇದಕ್ಕೆಲ್ಲ ಈಗ ಐಸ್ ಕ್ಯೂಬ್ ಎಲ್ಲ ಹಾಕಿ ಫುಲ್ಲು ಇದೀಗ ಒಳ್ಳೆ ಹೆಂಗೆ ಅಂದರೆ ಇದು ಮಜ್ಜಿಗೆ ಅಂದರೆ ಇದನ್ನ ಮಾರಾಟ ಮಾಡಿದ್ರೆ 20 ರೂಪಾಯಿ ಹೊಡೆದಂತೆ ಮಾರಾಟ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಇದೆ ಈಗ ಈ ಬೇಸಿಗೆ ಆ ಕಡೆ ನಾಳೆ ಬೆಳಗಿನ ತಿಂಡಿಗೆ ರೆಡಿ ಆಗ್ತದೆ ಸೊ ಇನ್ನು ನಾವು ಹೊರಗಡೆ ತಿನ್ನೋದು ಬಿಡ್ತಾ ಇದೀವಿ ಗಾಸ್ ಟೋಟಲಿ ಹೋಮ್ಮೇಡ್ ಇನ್ನು ಅಂಟಿಲ್ ಪಾರ್ವತಿ ಎಲ್ಲರೂ ಗೋಬಿ ತಿನ್ಲಿಕ್ಕೆ ಹೋದ ಮತ್ತೆ ವಿಡಿಯೋ ಹಾಕ್ತರು ಅವಾಗ ಹಿಂದಿನ ವಿಡಿಯೋದಲ್ಲಿ ರೆಡಿ ಹಂಗೆ ಹೇಳಿದ್ರಲ್ಲ ಕಮೆಂಟ್ ಹಾಕಿ ನೀವು ಅಷ್ಟೇ ನಾವು ನಿಮ್ಗೆ ನೆನಪಿದ್ರೆ ನಾವು ನೆನಪಿದ್ರೆ ಈಗ ವೇಟ್ ಎಲ್ಲ ಇಳಿದು ರೆಡಿ ಆಗಿ ಬಂತು ಹುಟ್ಟುತ್ತಾ ಹುಟ್ಟು ಮೇಲೆ ತುಪ್ಪ ಹುಟ್ಟು ಬೇಡ ಮಟ್ಲಿ ಹಾಕೋಣ ಕೊಡು ಮುತ್ತದಕ್ಕೆ ನೋಡೋಣ ಈಗ ಹೆಂಗ್ ರೆಡಿ ಆಗಿದೆ ಅಂತ ಹೇಳಿ ನಮ್ಮ ಓ ನೋಡಿ ಈ ತರ ರೆಡಿ ಆಗಿದೆ ಗಾಯ್ಸ್ ನಮ್ಮ ಟೊಮ್ಯಾಟೊ ಬಾತ್ ನೀವು ಅನ್ಕೊಳ್ಬೋದು ಇದು ಯಾವ ಸೀಮೆ ಟೊಮೆಟೊ ಬಾತ್ ಇಲ್ರಿ ಹೇಳಿ ಆದರೆ ನಾವೆಲ್ಲ ಮಾಡೋದು ಇದೇ ಥರ ಇರುತ್ತೆ ಸಖತ್ ಬಂದಿದೆ ಮನೋಜರು ವಿಡಿಯೋ ಹೇಳ್ಕೊಳ್ಳಿವ್ರೆ ಫೋಕಸ್ ಮಾಡ್ಕೊಳ್ಳಿ ಇಲ್ಲಿ ಇವ್ರಿಗೆ ಕೊಡಿ ನೀವು ಅಲ್ಲೆಲ್ಲ ಕೈ ಹಿಡ್ಕೊಂಡಿದ್ದು ಕೆಲಸ ಮಾಡ್ತಾರೆ ಯಾರಾಜರೇ ತಗೊಳ್ಳಿ ಇದೇ ಥರ ವಿಡಿಯೋ ಮಾಡ್ತಾರೆ ಒಂದ್ಸಲ ತಗೋಸ್ಬಿಡ್ತೀರಿ ಸಖತ್ತಾಗಿ ಬಂದಿದೆ ಗಾಯ್ಸ್ ಖುಷಿದು ಇದಲ್ಲ ಚೆನ್ನಾಗಿದೆ ಅಂತ ಸೊ ಈಗ ಮೇಲಿಂದ ಬಿಟ್ಟು ಸ್ವಲ್ಪ ಮೊದಲು ಸೋಣ ಇವತ್ತು ನಮಗೆ ಎಲ್ಲರೂ ಸಂತೋಷವಾಗುವಂಥ ಇದು ನಮ್ಮ ರೆಡಿಯಾದ ಟೊಮೆಟೊ ಬಾತ್ ಇದು ಕುಡಿಯೋ ಹದ ಮಜ್ಜಿಗೆ ಹಂಗೆ ಜೊತೆಗೊಂದು ಚಿಪ್ಸು ಮೊಸರು ಸರ್ವ್ ಮಾಡೋಣ ಓಕೆ ಶುರು ಮಾಡೋಣ ತಿನ್ನೋ ನಮ್ಮ ಬಟ್ಲು ಈ ಥರ ಕಾಣುತ್ತೆ ಇದು ಟೊಮೆಟೊ ಬಾತು ವಿತ್ ಆಲೂಗಡ್ಡೆ ಮಿಕ್ಸು ಚಿಪ್ಸು ಹದ ಮಜ್ಜಿಗೆ ಎಲ್ಲ ನಮ್ಮ ಹುಡುಗರು ಸರ್ವ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ನಾಗರಾಜ್ ಅವರೇ ಚಿಪ್ಸನ್ನು ಪ್ರಿಯ ಆಗಿದ್ದಾರೆ ಅವರು ಮುಂಜಾಗಡೆ ಅವರು ವಾಯ್ಕ ಈಗ ನಮ್ಮ ಸರದಿ ಟೇಸ್ಟ್ ನೋಡ್ಬೋದು ಮಜಾ ಆಗಿದೆ
ಚೆನ್ನಾಗಿದೆ. ತಿನ್ನೋಡಿದ್ರಾ ರೈಸಾ? ಸೂಪರ್. ನಮ್ಗೆ ನೋಡಿದ್ರ ರೈಸಿಂದ ನೋಡ್ತೀವಿ ಚೆನ್ನಾಗಿ ಆಗಿರುತ್ತೆ ಆಬ್ವಿಯಸ್ಲಿ. ಆದರೂ ನಮ್ಮ ಸ್ಪೆಷಲ್ ಹದ್ಮಜ್ಗೆ ಆಯ್ತಾ? ಆಹಾ, ಹದ್ಮಜ್ಗೆ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ ಆಗಿದೆ ಅದು. ವಾವ್, ಒಂದು ಒಳ್ಳೆ ಊಟ ಇವತ್ತು ರೂಮಲ್ಲಿ. ಇದು ಎಂ ಜೆ ಹೆಗಡೆ ಅವರು ಮತ್ತು ನಾಗರಾಜ್ ಹೆಗಡೆ ಅವರ ವಾಸಿಸುವ ಸ್ಥಳ ಚೆನ್ನಾಗಿದೆಯಾ? ಚೆನ್ನಾಗಿದೆ. ತೇಜ್ ಅವರ ಸೂಪರ್. ಊಟ ಮಾಡೋಣ. ನೀವು ಕೂಡ ಮನೇಲಿ ಬೇಕಾದ್ರೆ ಟ್ರೈ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಎಂ ಜೆ ಹೆಗಡೆ ಕಾಂಟ್ಯಾಕ್ಟ್ ಮಾಡಿ. ಸಂಜೆ ಸಿಗೋಣ, ಬಾಯ್. ಎಲ್ಲ ಫುಲ್ಲು ಶಿಸ್ತಾಗಿ ಊಟ ಎಲ್ಲ ಆಯ್ತು. ಈಗ ಎಲ್ಲರ ಬಟ್ಲು ಕ್ಲೀನ್ ಆ್ಯಂಡ್ ಕ್ಲಿಯರ್, ಕಾನ್ಫಿಡೆಂಟು. ಪಾತ್ರೆ ಒಂದು ತೊಳೆದ್ರಾತು, ಮಲಗಿರಾತು. ನಿಜ ಹೇಳ್ಬೇಕಂದ್ರೆ ರೂಮ್ ಓನರ್ ಪಾತ್ರೆ ತೊಳಿಬೇಕು, ರೂಮಲ್ಲಿರೋ ಅತಿಥಿಗಳೆಲ್ಲ ಮಲಗಬೇಕು. ಅತಿಥಿಗಳನ್ನು ತೋರಿಸಿ ಫಸ್ಟು. ಯಾರು ಅತಿಥಿಗಳು? ನೀವು ಅತಿಥಿಗಳ? ನಾನೀಗ ಸುಮಾರು ಸಲ ಬರ್ತಾ ಇದ್ದೀನಿ, ಸೊ ಅತಿಥಿಗಳೆಲ್ಲ ಝೊಯ್ಕ್ ಝೊಯ್ಕ್ ನೋಡಿ. ಯಾಕಂದ್ರೆ ಎಂ ಜೆ ಅವರೇ, ನಾಗರಾಜ್ ಅವರೆಲ್ಲ ಪಾಪ ಕ್ಲೀನ್ ಆಗಿದ್ದಾರೆ. ಕುಕ್ಕರ್ ಗಿರೆಲ್ಲ ತೊಳೆದು ತಂದು ಮಾಡಿ ಇಟ್ಟಾಯ್ತು. ಈಗ ಒಳ್ಳೆ ನೆಲಗಿಲ್ಲ ಒರೆಸಿ ಶಿಸ್ತು ಅವ್ರ ಒಂಥರ.